ನಮಸ್ತೆ ವೀಕ್ಷಕರೇ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ತೇಜಸ್ವಿನಿ. ನಮ್ ದುಡ್ಡು ನಮಗೆ ಕೊಡಿಸಿ ಕೋರ್ಟ್ಗೆ ದರ್ಶನ್ ಇದೀಗ ಮೊರೆ ಹೋಗಿದ್ದಾರೆ. ನಮ್ಮ ದುಡ್ಡನ್ನ ನಮಗೆ ಕೊಡಿಸಿ ಎಂದು ದರ್ಶನ್ ಇದೀಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಅರ್ಜಿ ಸಲ್ಲಿಸಿದ ನಟ ದರ್ಶನ್ ಹಾಗೂ ಆರೋಪಿ ಪ್ರದೋಷ್ ಇದೀಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಆರೋಪಿಗಳಾಗಿದ್ದಾರೆ ಇವರಿಬ್ಬರು ಕೂಡ, ದರ್ಶನ್ ಹಾಗೂ ಪ್ರದೋಷ್. ತನಿಖೆ ವೇಳೆ 40 ಲಕ್ಷ ಸೀಸ್ ಅನ್ನ ಕೂಡ ಮಾಡಿದ್ರು ಕಾಮಾಕ್ಷಿ ಪಾಳ್ಯದ ಪೊಲೀಸರು. ಸೀಸ್ ಮಾಡಿದ್ದ ಹಣ ವಾಪಸ್ ನೀಡುವಂತೆ ದರ್ಶನ್ ಇದೀಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಪ್ರದೋಷ್ರಿಂದ ಅರ್ಜಿಯನ್ನ ಸಲ್ಲಿಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ದಚ್ಚು ಪ್ರದೋಷ್ ವಿಜಯಲಕ್ಷ್ಮಿ ನಿವಾಸದಲ್ಲಿ ಹಣ ಕೂಡ ಸಿಕ್ಕಿತ್ತು. ರೇಣುಕಾ ಕೇಸ್ನ ಸಾಕ್ಷ್ಯ ನಾಶಕ್ಕಾಗಿ ಹಣ ಸಂಗ್ರಹಿಸಿರುವ ಆರೋಪ ಕೂಡ ಕೇಳಿ ಬಂದಿತ್ತು. ದಚ್ಚು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿಗೆ ಕೋರ್ಟ್ ಸೂಚನೆಯನ್ನ ಕೂಡ ನೀಡಲಾಗಿತ್ತು. ಸೀಜ್ ಆದ 40 ಲಕ್ಷ ಹಣ ವಶಕ್ಕೆ ನೀಡುವಂತೆ ಐಟಿಯಿಂದಲೂ ಕೂಡ ಅರ್ಜಿಯನ್ನ ಸಲ್ಲಿಸಲಾಗಿದೆ. ಆದಾಯ ತೆರಿಗೆ ವಿಭಾಗಕ್ಕೆ ಮಾಹಿತಿಯನ್ನ ಕೂಡ ಪೊಲೀಸರು ನೀಡಿದ್ರು. ಐಟಿ ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ದರ್ಶನ್ ಇದೀಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ನಮ್ಮ ದುಡ್ಡನ್ನ ನಮಗೆ ವಾಪಸ್ ಕೊಡಿಸಿ ಅಂತ ದರ್ಶನ್ ಇದೀಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನ ಕಳುಹಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನ ಹತ್ಯೆಯನ್ನ ಮಾಡಲಾಗಿತ್ತು. ದರ್ಶನ್ ಅಂಡ್ ಗ್ಯಾಂಗ್ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಈಗ ಆರೋಪಿಗಳು ಎಲ್ಲರೂ ಕೂಡ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದಾರೆ. ಇವತ್ತು ಇನ್ನು ನಿನ್ನೆ ಕೂಡ ಒಂದು ವಿಚಾರಣೆ ನಡೆದಿತ್ತು, ದರ್ಶನ್ ರವರ ವಿಚಾರಣೆ. ಅದರ ಬೆನ್ನಲ್ಲೇ ಇದೀಗ ದರ್ಶನ್ ಒಂದು ಕೋರ್ಟ್ ಮೊರೆ ಹೋಗಿದ್ದಾರೆ. ಅಂತಹ ಸಂದರ್ಭದಲ್ಲಿ ದರ್ಶನನ್ನ ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ 40 ಲಕ್ಷ ಹಣವನ್ನ ಸೀಸ್ ಮಾಡಲಾಗಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ದರ್ಶನ್ ಹಾಗೂ ಆರೋಪಿ ಪ್ರದೋಷ್ ರವರು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಆರೋಪಿಗಳಾಗಿರ್ತಾರೆ ಇವರಿಬ್ಬರು ಕೂಡ. ಇದೀಗ ನಮ್ಮ ಹಣವನ್ನ ನಮಗೆ ವಾಪಸ್ ಕೊಡಿ ಎಂದು ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ತನಿಖೆ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಅನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು. ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದಂತಹ ನಂತರ 40 ಲಕ್ಷ ಹಣವನ್ನ ಸೀಸ್ ಕೂಡ ಮಾಡಿದ್ರು ಕಾಮಾಕ್ಷಿ ಪಾಳ್ಯ ಪೊಲೀಸರು. ಸೀಸ್ ಮಾಡಿದ್ದ ಹಣ ವಾಪಸ್ ನೀಡುವಂತೆ ದರ್ಶನ್ ಇದೀಗ ಅರ್ಜಿಯನ್ನ ಕೂಡ ಸಲ್ಲಿಸಿದ್ದಾರೆ. 57ನೇ ಸೆಷನ್ಸ್ ಕೋರ್ಟ್ಗೆ ದರ್ಶನ್ ಹಾಗೂ ಪ್ರದೋಷ್ರಿಂದ ಆರೋಪಿಗಳಾದ ದರ್ಶನ್ ಹಾಗೂ ಪ್ರದೋಷ್ರಿಂದ ಅರ್ಜಿಯನ್ನ ಸಲ್ಲಿಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ರೇಣುಕಾಸ್ವಾಮಿ ಕೇಸ್ನಲ್ಲಿ ಈಗಾಗಲೇ ಆರೋಪಿಗಳನ್ನ ಬಂಧಿಸಲಾಗಿತ್ತು. ನಂತರ ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರದಲ್ಲಿ ಒಂದು ರಾಜ್ಯಾತಿಥ್ಯವನ್ನ ನೀಡಲಾಗ್ತಾ ಇದೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ನನ್ನ ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿತ್ತು. ಬಳ್ಳಾರಿಯ ಜೈಲಿಗೆ ಶಿಫ್ಟ್ ಮಾಡಿದ ನಂತರ ದರ್ಶನ್ ಒಂದು ಮನೆಯೂಟಕ್ಕೆ ಅರ್ಜಿಯನ್ನ ಕೂಡ ಸಲ್ಲಿಸಿದ್ರು. ಮನೆಯೂಟಕ್ಕೆ ಅರ್ಜಿಯನ್ನ ಸಲ್ಲಿಸಿದಂತಹ ಸಂದರ್ಭದಲ್ಲಿ ಕೋರ್ಟ್ ಕೂಡ ನಿರಾಕರಣೆಯನ್ನ ಮಾಡಿತು. ಯಾಕಂದ್ರೆ ಇವರಿಗೆ ಮನೆಯೂಟವನ್ನ ಕೊಟ್ರೆ ಬೇರೆಯವರು ಕೂಡ ಮನೆಯೂಟಕ್ಕೆ ಅರ್ಜಿ ಸಲ್ಲಿಸೋ ಸಾಧ್ಯತೆ ಇರುತ್ತೆ. ಅದರಿಂದ ಎಲ್ಲರೂ ಕೂಡ ಇಲ್ಲಿ ಈಕ್ವಲ್ ಎನ್ನೋ ರೀತಿಯಲ್ಲಿ ಆ ಅರ್ಜಿ ನಿರಾಕರಣೆಯನ್ನ ಕೂಡ ಮಾಡಿತು. ಅದಾದ ಬಳಿಕ ದರ್ಶನ್ ಒಂದು ಬೆನ್ನು ನೋವಿನ ನೆಪವನ್ನ ಇಟ್ಕೊಂಡು ಒಂದು ಕೋರ್ಟ್ಗೆ ಮತ್ತೊಂದು ಜಾಮೀನು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಷರತ್ತುಬದ್ಧ ಜಾಮೀನು ಅರ್ಜಿ ಕೂಡ ನೀಡಲಾಗಿತ್ತು ಕೋರ್ಟಿಂದ. ನಂತರ ಅವರು ಆಚೆ ಬಂದಿದ್ರು. 6 ವಾರಗಳ ಕಾಲ ಷರತ್ತುಬದ್ಧ ಜಾಮೀನನ್ನ ಇಟ್ಕೊಂಡು ಆಚೆ ಕೂಡ ಬಂದಿದ್ರು, ಬೆನ್ನು ನೋವಿನ ನೆಪವನ್ನ ಇಟ್ಕೊಂಡು. ಇನ್ನು ಸರ್ಜರಿಯನ್ನ ಕೂಡ ಮಾಡಿಸಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಜಯ್ ಅವರು. ಅಜಯ್, ಇದೀಗ ನಮ್ಮ ದುಡ್ಡು ನಮಗೆ ಕೊಡಿಸಿ ಅಂತ ದರ್ಶನ್ ಇದೀಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ತೇಜಸ್ವಿನಿ, ಈಗಾಗಲೇ ಈ ಒಂದು ಪ್ರಕರಣದಲ್ಲಿ 40 ಲಕ್ಷ ಹಣವನ್ನ ಬೆಂಗಳೂರು ನಗರ ಪೊಲೀಸರು ಅಂದ್ರೆ ಸೀಸ್ ಮಾಡಿದ್ರು ಕಾಮಾಕ್ಷಿ ಪಾಳ್ಯ ಪೊಲೀಸರು. ಅಂದ್ರೆ ಈ ಒಂದು 40 ಲಕ್ಷ ಹಣವನ್ನ ಆಗ ದರ್ಶನ್ ರವರು ಈ ಒಂದು ಕೊಲೆಗೆ ಸಂಬಂಧಪಟ್ಟಂತೆ ಕೊಲೆ ನಾವೇ ಮಾಡಿದೀವಿ ಅಂತ ಹೇಳಿ ಒಪ್ಕೊಳ್ಳೋ ವಿಚಾರವಾಗಿ 3 ರಿಂದ 4 ಜನ ಯುವಕರನ್ನ ರೆಡಿ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು 40 ಲಕ್ಷ ಅವರಿಗೆ ಕೊಡ್ಬೇಕು ಅಂದ್ರೆ 25 ಲಕ್ಷವನ್ನ ಕೊಡ್ಬೇಕು ಅಂತ ಹೇಳಿ ರೆಡಿ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ತನಿಖೆ ವೇಳೆ ಬಯಲಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಪೊಲೀಸರು ಸೀಸ್ ಅಂದ್ರೆ ಮನೆ ಸರ್ಚ್ ಮಾಡುವಂತ ಸಂದರ್ಭದಲ್ಲಿ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡ ಮನೆಯಲ್ಲೂ ಕೂಡ ಸ್ವಲ್ಪ ಹಣ ಸಿಕ್ಕಿತ್ತು. ಈ 2 ಮನೆಯಲ್ಲೂ ಸೇರಿ 40 ಲಕ್ಷ ಹಣ ಕೂಡ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದು. ಈಗ ಆ ಒಂದು ಹಣವನ್ನ ಬಿಡುಗಡೆ ಮಾಡ್ಕೊಡಿ, ಅದು ನನ್ನ ವೈಯಕ್ತಿಕವಾದಂತಹ ಹಣ ಅಂತ ಹೇಳಿ ಈಗಾಗಲೇ ಕೋರ್ಟ್ಗೂ ಕೂಡ ದರ್ಶನ್ ಈಗಾಗಲೇ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಈ ಅರ್ಜಿಯನ್ನ ಈಗಾಗಲೇ ಕೋರ್ಟ್ ಕೂಡ ಈಗ ಆಲಿಸಿರುವಂತದ್ದು. ಆದ್ರೆ ಇನ್ನು ಯಾವುದೇ ರೀತಿಯಾಗಿ ಹಣ ಕೊಡ್ಬೇಕಾ ಅಥವಾ ಹಣ ಕೊಡಬಾರ್ದ ಅನ್ನೋದ್ರ ಬಗ್ಗೆ ಇನ್ನು ಯಾವುದೇ ರೀತಿಯಾದಂತಹ
ಖಚಿತ ಮಾಹಿತಿ ಇನ್ನೂ ಸದ್ಯಕ್ಕೆ ಲಭ್ಯವಾಗಿಲ್ಲ. ಆದ್ರೆ ನನ್ನ ಹಣ ನನಗೆ ಕೊಡಿ ಅಂತ ಹೇಳಿ ಈಗ ಅರ್ಜಿ ಅಂದ್ರೆ ವಕೀಲರ ಮುಖಾಂತರ ಅರ್ಜಿಯನ್ನ ಸಲ್ಲಿಸಿರೋದಂತೂ ಈಗ ಸತ್ಯ ಎಂಬುದು ಕೂಡ ಈಗಾಗಲೇ ಗೊತ್ತಾಗ್ತಿರುವಂತದ್ದು. ಕೋರ್ಟ್ ಅದನ್ನ ಆಲಿಸಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಸೂಚನೆ ಕೊಡುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗತ್ತೆ ತೇಜಸ್ವಿನಿ. ಎಸ್, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಏನು ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಅನ್ನು ಕಳುಹಿಸ್ತಾ ಇದ್ದ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿಯನ್ನ ಹತ್ಯೆ ಮಾಡಲಾಗಿತ್ತು. ಹತ್ಯೆ ಮಾಡಿದಂತಹ ಸಂದರ್ಭದಲ್ಲಿ 40 ಲಕ್ಷ ಹಣವನ್ನು ಸೀಸ್ ಮಾಡಲಾಗಿತ್ತು. ಅದನ್ನು ವಾಪಸ್ ನೀಡುವಂತೆ ದರ್ಶನ್ ಇದೀಗ ಕೋರ್ಟ್ ಮೊರೆ ಹೋಗಿದ್ದಾರೆ.